ಒಂಥರ ಮೈ ಮೇಲಿನ ರೋಮ ಎಲ್ಲ ರೋಮಾಂಚನದಿಂದ ನಿಮಿರ್ಬಿಡತ್ತೆ. ಭಕ್ತಿ ಅಂದರೆ ನಾವೊಂದು ಕೂತ್ಕೊಂಡು ಒಂದು 100 ಸತಿ ಚಾಂಟಿಂಗ್ ಮಾಡಿದ್ರೆ, ಜಪ ಮಾಡಿದ್ರೆ, 10 ಸತಿ ಮಾಡಿದ್ರೆ, ಈಗಂತೂ ಮಾತುಕತೆ ಆಗ್ತಾ ಇರುತ್ತಲ್ವ, ಇಷ್ಟು ಜಪ ಮಾಡಿಬಿಡಿ ಇದು ಸರಿ ಆಗುತ್ತೆ. ಸೊ ಭಕ್ತಿ ಅಂದರೆ ನಾವು ಅಂದ್ಕೊಳ್ಳೋದು ಈಗ ತಕ್ಷಣ ಒಂದು ದೀಪ ಹಚ್ಚಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ, ಇನ್ನೇನೋ ಮಾಡಿಬಿಡಿ ಇದು ಸರಿ ಆಗಿಬಿಡುತ್ತೆ. ನಮ್ಮ ಭಕ್ತಿ ಅಷ್ಟಕ್ಕೆ ಲಿಮಿಟೇಷನ್ ಆಗಿಬಿಟ್ಟಿದೆ ಇವತ್ತಿನ ದಿನಗಳಲ್ಲಿ. ಈ ರಾಮ ಮಂದಿರ ಅಯೋಧ್ಯೆ ಅನ್ನುವಂಥದ್ದು ಆ ಕೋಟ್ಯಾಂತರ ಜನರ ಒಂದು ಯಾವ ನಿರೀಕ್ಷೆ ಅಪೇಕ್ಷೆಯೂ ಇಲ್ಲದೆ ಅವರು ಒಂದು ಮನಸ್ಸು ಮಾಡಿ ಒಂದು ಸಿದ್ಧಿ ಸಾಧಿಸಬೇಕು ಅಂತ ಏನೋ ಒಂದು ಅದು ಏನೋ ಹೇಳೋಕ್ಕೆ ಆಗಲ್ಲ. ಅದು ಒಂಥರ ಪ್ರೀತಿಗೆ ಇದೇ ಇಲ್ವಲ್ಲ, ಪಾರವೇ ಏನು ಯಾವುದು ಇಲ್ಲವೇ ಇಲ್ಲ. ಪಾರವೇ ಇಲ್ಲದಂತಹ ಒಂದು ಪ್ರೀತಿ ಅಂದರೆ ಯು ಜಸ್ಟ್ ಗೋ ಫಾರ್ ಇಟ್ ಅಷ್ಟೇ. ದಟ್ಸ್ ವಾಟ್ ಈಸ್ ರಿಯಲ್ ಲವ್ ಫಾರ್ ಎನಿ ಒನ್. ಆ್ಯಂಡ್ ನಿಜವಾದ ಪ್ರೀತಿ ಅಂದರೆ ಯೋಚನೆ ಮಾಡಿ ಏನು ಬರುತ್ತೆ, ಈ ದೀಪ ಹಚ್ಚಿದ್ರೆ ಏನು ನಮಗೆ ಲಕ್ಷ್ಮಿ ಒಲಿತಾಳೋ ಇಲ್ವಾ, ಇವತ್ತೇ ಲಾಟ್ರಿ ಹೊಡೆಯುತ್ತಾ, ಇದು ಯಾವ ಯೋಚನೆನೂ ಇಲ್ಲದೆ ಸುಮ್ಮನೆ ಹೋಗೋದಿದೆಯಲ್ಲ ಅವನ್ನ ಹೆಸರು ಹೇಳ್ಕೊಂಡು, ಅದು ನಿಜವಾದ ಭಕ್ತಿ. ಆ ನಿಜವಾದ ಭಕ್ತಿಯನ್ನು ಇವತ್ತು ನಮಗೆ ಅಯೋಧ್ಯೆಯ ರಾಮ ಮಂದಿರ ಜಾಗೃತಿಗೊಳಿಸ್ತಾ ಇದೆ. ಇಷ್ಟೊಂದು ಕೋಟ್ಯಾಂತರ ಜನರಲ್ಲಿ ಅದು ಜಾಗೃತಿಗೊಳ್ತಾ ಇರೋದು ಇಟ್ ಈಸ್ ಮಚ್ ನೀಡೆಡ್. ಯಾಕಂದರೆ ಇವತ್ತು ಒಂದು ಯಾಂತ್ರಿಕ ಬದುಕಿನಲ್ಲಿ ಎಲ್ಲರೂ ತೊಡಗಿಸ್ಕೊಂಡಿರುವಾಗ ನಮಗೆ ನಿಜವಾಗ್ಲೂ ನಮಗಿವತ್ತು ಭಕ್ತಿ ಬೇಕಾಗಿತ್ತು. ಭಕ್ತಿ ಅಂದರೆ ಏನು ಅನ್ನೋದು ಗೊತ್ತಾಗಬೇಕಾಗಿತ್ತು. ಐ ಥಿಂಕ್ ಇಟ್ ಈಸ್ ಮಚ್ ನೀಡೆಡ್ ಫಾರ್ ಟುಡೇಸ್ ಪೀಪಲ್. ನಾವೆಲ್ಲರೂ ಅದೃಷ್ಟವಂತರು. ಈಗ ನಾವು ಖಂಡಿತವಾಗಲೂ ಪ್ರಧಾನಿ ಮೋದಿಯವರಿಗೆ ನಮ್ಮ ಸಲ್ಯೂಟ್ ಇದ್ದೇ ಇದೆ. ದೊಡ್ಡ ಒಂದು ನಮಸ್ಕಾರಗಳು, ಪ್ರಣಾಮಗಳು ಅವರಿಗೆ. ಹಾಗೆ ಇದರಲ್ಲಿ ರಾಮಭದ್ರಾಚಾರ್ಯರು, ಅವರನ್ನು ನಾನು ತುಂಬ ಫಾಲೋ ಮಾಡ್ತೀನಿ. ರಾಮಭದ್ರಾಚಾರ್ಯರು ಅವರ ಒಂದು ಸಾಧನೆ, ಅವರು 2 ದೃಷ್ಟಿಹೀನರಾಗಿದ್ದರೂ ಅವರ ಸಾಧನೆ, ಅವರ ಒಂದು ಸಾಕ್ಷಿಯಿಂದ ಇವತ್ತು ಅಯೋಧ್ಯೆಯ ರಾಮ ಮಂದಿರ ಇವತ್ತು ಪೂರ್ತಿ ಪ್ರಮಾಣದಲ್ಲಿ ನಾವು ನಮ್ಮ ಜೀವನ ಕಾಲದಲ್ಲಿ ನೋಡ್ತಾ ಇರೋವಂಥದ್ದು. ಇದೆಲ್ಲದು 500 ವರ್ಷಗಳ ಇತಿಹಾಸ. ಬಾಬರ್, ಹುಮಾಯೂನ್ಗಿಂತ ಮುಂಚೆ ಇದ್ದಂತಹ ಬಾಬರ್ 500 ವರ್ಷಗಳ ಇತಿಹಾಸವನ್ನು ತಲೆ ಕೆಳಗೆ ಕಾಲ್ಮೇಲೆ ಮಾಡಿ 10,000 ವರ್ಷದ ಇತಿಹಾಸವನ್ನು ಮತ್ತೆ ನಾವು ಮೇಲೆ ತರ್ತಾ ಇರೋದನ್ನು ನೋಡ್ತಿರೋದಿದೆಯಲ್ಲ, ಐ ಥಿಂಕ್ ಇಟ್ ಈಸ್ ಆಲ್ ವಿ ಜಸ್ಟ್ ಲಕ್ಕಿ ಅಷ್ಟೇ. ಈ ವಿಷಯದಲ್ಲಿ ನಾನು ಖಂಡಿತವಾಗ್ಲೂ ಮೋದಿಯವರಿಗೂ ಮತ್ತು ಎಲ್ಲರಿಗೂ ನಾನು ದೊಡ್ಡದಾದಂಥ ಒಂದು ಪ್ರಣಾಮವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬೆಸ್ಟ್ ನಿಮ್ಮ ಮುಂದಿನ ಹೆಜ್ಜೆಗೆ. ಸೊ ನೋಡಿದ್ರಲ್ಲ, ಇದನ್ನ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.